ಸಾರಿ ಬ್ರೋ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ PR ಕನ್ನಡಿಗ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಏನೂ ಇಲ್ಲ, ಮಾಡೋಕ್ಕೆ ಕೆಲಸ ಇರಲಿಲ್ಲ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೋಯ್ತಾ ಇದ್ದೀರಿ ಅಷ್ಟೇ. ಬರೀ ಇಂಥದೆಯ, ಇನ್ನೇನು ಮಾಡೋದು, ರಾತ್ರಿ ಅಂತೂ ನಿದ್ದೆ ಮಾಡೋಕ್ಕಾಗದೇ ಇಲ್ಲ. ಏನೇ ಮಾಡಿದ್ರು ನಿದ್ದೆ ಬರಲ್ಲ. ಎಲ್ಲರೂ ಎದ್ದಾಗ ನಾವು ಮಲಗೋದು, ಹಿಂಗೆ ನಾವು. ಮತ್ತು ಏನು ಸಮಾಚಾರ ನಿಮ್ದು ಹೆಂಗೆ ಕೇಳೋಕ್ಕಾಗುತ್ತೆ. ಬ್ಲಾಗ್ ಸ್ಟಾರ್ಟ್ ಮಾಡೋ ಒಂದು ವಾರ ಆಯಿತು, ಇನ್ನೂ 27 ಸಬ್ಸ್ಕ್ರೈಬರ್ಸಲ್ಲೇ ಇದ್ದೀನಿ. ಅರ್ಥ ಆಯಿತು ಅನಿಸುತ್ತೆ. ಓ ಲೈಟ್ ಗಿಜಿ ಏನು ಮಾಡ್ತಾವ್ರು ನಮ್ಮ ಏರಿಯಾದಲ್ಲಿ. ಓ ಯಶವಂತಪುರ ಕರ್ಗ ನೋಡಿ, ಯಶವಂತಪುರದಲ್ಲಿರೋರು ಫುಲ್ಲು ವೈಬ್ ಮಾಡ್ತಾಯಿದ್ದಾರೆ ಇವತ್ತು. ಅಲ್ಲಿ ಗಂಟ ಹೋಗ್ಲಾ, ಒಂದು ರೌಂಡ್ ಔಟ್ ಬಂದ್ಬಿಡ್ತೀನಿ, ಹೆಂಗೈತೆ ನೋಡ್ಕೊಂಬರೋಣ. ಮುಂದೆ ಜಾತ್ರೆ ನಡೀತಾ ಇರೋಂಗೈತೆ, ಹೋದ್ರೆ ಬ್ಲಾಕ್ ಆಗಿಬಿಡ್ತೀನಿ. ನಮ್ಮ ಕೆಲಸ ಏನೈತೆ ಅದು ಮುಗಿಸ್ಕೊಂಡು ಹೋಗೋಣ. ಸಾರಿ ಬ್ರೋ. ಚಳಿ ಇನ್ನೇನು ಮತ್ತೆ ಸಮಾಚಾರ. ಸುಮ್ಮನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದರೆ. ಕೇಳಿದ್ನೆ ಸಲ ಕೇಳ್ತೀನಿ ಅಂತ ಅನ್ಕೊಂಬೇಡ್ರಿ. ಮಾತಾಡೋಕೆ ಏನೂ ಇಲ್ಲ, ಏನು ಮಾತಾಡಲಿ ಅಂತ ಗೊತ್ತಿಲ್ಲ. ಅಂತ ಗೊತ್ತಿಲ್ಲ, ಏನಂತ ಕೇಳಬೇಕು ಅಂತ ಗೊತ್ತಿಲ್ಲ, ಹೇಗೆ ಕೇಳಬೇಕು ಅಂತ ಗೊತ್ತಿಲ್ಲ, ಏನೇನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಈ ನಾಯಿ ಯಾವಾಗಲೂ ಅಡ್ಡ ಸಿಗ್ತದ ನನಗೆ. ಯಾಕನಾಯಿ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನಾನು ಯಾವಾಗ ಓಡಾಡಬೇಕಾದ್ರೂ ನಾಯಿ ಅಲ್ಲೇ ಇರುತ್ತೆ. ಫ್ಲ್ಯಾಶ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆ ನಾಯಿ ಅಲ್ಲೇ ಇತ್ತು. ಆಮೇಲೆ ನೀವೇನೇ ಹೇಳಿ, ಈ ಟ್ರಯಮ್ ಗಾಡಿ ಇಟ್ಕೊಂಡು ಡೈಲಿ ಯೂಸ್ ಮಾಡೋಕ್ಕಾಗಲ್ಲಪ್ಪ. ಮಾತ್ರ ಯಾವ್ದಾರು ಇನ್ನೊಂದು ಬೈಕ್ ಇದ್ರೆ, ಡಿಯೋನೋ ಸ್ಪೆಂಡ್ರೋ, ಮೈಲೇಜ್ ಕೊಡೋ ಗಾಡಿ ಯಾವ್ದಾರು ಇತ್ತು ಅಂದರೆ ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಗುರು 25 ಕೊಡುತ್ತೆ ಮೈಲೇಜು. ಏನು ಮಾಡೋಣ ಹೇಳಿ, 25 ಮೈಲೇಜ್ ತೊಗೊಂಡು ನಾವು ಹೈವೇಗೆ ಹೋಗ್ತಾ ಅಂದರೆ ಒಂದು 28 ಮ್ಯಾಕ್ಸ್ ಅಷ್ಟೇ. ಅದ್ರ ಮೇಲೆ ಇನ್ನೇನು ಕೊಡಲ್ಲ ಗಾಡಿ ಮೈಲೇಜ್. ನಾನು ಕೊಡಲ್ಲ, ಎಕ್ಸ್ಪೆಕ್ಟೇ ಮಾಡೋಕೆ ಹೋಗ್ಬೇಡಿ ಟ್ರಯಮ್ ತೊಗೊಂಡವ್ರು ಅಂತ. ನಮ್ಮ ಗಾಡೀಲಿ ಕಾರ್ನರಿಂಗ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಪ್ಪ. ಈ ಥರ ಟ್ರಯಮ್ ಗಾಡಿಗಳಲ್ಲಿ ಬಿಚ್ಚಲ್ಲಾಡೋಗ್ಬಿಡ್ತೀರಾ. ಫುಲ್ ಕಾರ್ನರಿಂಗ್ ಮಾಡೋಕ್ಕಾಗಲ್ಲ ಈ ಗಾಡೀಲಿ. ಏನೊಂದು 60% ಮಾಡ್ಬೋದಷ್ಟೆ. ನಾನು ಬೈಕ್ ಸೌಂಡ್ ನನ್ನ ಬಾಯಲ್ಲೇ ಕೊಡ್ತೀನಿ, ನೋಡ್ತೀರಾ ಹೆಂಗೆ? ನೀವೇನ್ ಬಿಡ್ರಿ ಸಾವ್ಕಾರ ಮುಂದೆ. ಸೈಡ್ ಹೊಡಿತಾ ಇರೋದು ಹೆಂಗೆ, ನಗ್ನುಗಿಸ್ಕೊಂಡು. ನಿಮ್ಗೊಂದು ವಿಷಯ ಇವತ್ತಾ, ನಾನು ಆಫ್ ರೋಡ್ ಟ್ರ್ಯಾಕ್ ರೇಸರ್ ಒನ್ಸ್ ಅಪಾನ್ ಎ ಟೈಮ್. ಅದಾದಮೇಲೆ ನನ್ನ ಹತ್ರ ಎಕ್ಸ್ಪಲ್ಸ್ ಅಂತೀನಿ, ಇಂಪಲ್ಸ್ ಇತ್ತು. ಅದರಲ್ಲಿ ರೈಡ್ ಮಾಡ್ತಾಯಿದ್ದೆ. ನೀವು ನಂಬಲ್ಲ, ನಮ್ದು 1 ಎಕರೆ ಗದ್ದೆನೇ ಟ್ರ್ಯಾಕ್ ಮಾಡ್ಕೊಂಬಿಟ್ಟಿದ್ದೆ ನಾನು, ಪ್ರಾಕ್ಟೀಸ್ ಮಾಡಬೇಕು ಅಂತ. ನೀವೇನ್ ಬಿಡ್ರಿ ಸಾವ್ಕಾರ ಮುಂದೆ. ಅದಾದಮೇಲೆ ಏನೇನೋ ಇಶ್ಯೂ ಆಗಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಹೂ ಸ್ಟಾಪ್ಡ್ ಯು? ಬೇದು ಎಲ್ಲ ಒದ್ದಾಡೋಗಿದ್ದೀನಿ ಅದರಲ್ಲಿ. ಸ್ವಲ್ಪ ಚೂರು ಚೆನ್ನಾಗಿ ಪ್ರಾಕ್ಟೀಸ್ ತೊಗೊಂಡಿದ್ದಿದ್ರೆ ಇವತ್ತು ನಾನು ಒಂದು ಟ್ರ್ಯಾಕ್ ರೇಸರ್ ಆಗ್ತಿರ್ತಿದ್ದೆ. ಸ್ಕಿಲ್ಸ್ ಎಲ್ಲ ಗೊತ್ತು, ಬಟ್ ಹಂಗೆ ದುಡ್ಡು ಇರಬೇಕು ಟ್ರ್ಯಾಕ್ ಫೀಲ್ಡ್ಗೆ ಇಳಿಬೇಕು ಅಂದರೆ. ನೋಡಿ ಆ ಬಸ್ಸು ಹೆಂಗೆ ನುಗ್ತಾ ಇದ್ದಾನೆ. ಬಿದ್ದಿಲ್ವ, ನಿಂತ್ಕೋ ಲೋಡೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ.